ನಮಸ್ಕಾರ ಸ್ನೇಹಿತರೆ, ಇನ್ಫಾರ್ಮೇಷನ್ ರವಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋಂಥ ವಿಷಯ ಚೆಕ್ ಡೆಪಾಸಿಟ್ ಮಾಡುವುದು ಹೇಗೆ ಎಂಬುದರ ಬಗ್ಗೆ. ಇದರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ನೀಡುವ ಮೊದಲು ದಯವಿಟ್ಟು ನನ್ನ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೋರಿಕೊಳ್ಳುತ್ತಾ ಬನ್ನಿ ಸ್ನೇಹಿತರೆ, ಇಂದಿನ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಚೆಕ್ ಡೆಪಾಸಿಟ್ ಅಥವಾ ಚೆಕ್ ಟ್ರಾನ್ಸ್ಫರ್ನ ಪ್ರಮುಖ ಉದ್ದೇಶ ಮತ್ತು ಉಪಯೋಗ ಏನೆಂದರೆ, ನೋಡಿ ಸ್ನೇಹಿತರೆ, ನನ್ನ ಕೆನರಾ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ. ನನಗೆ ಚೆಕ್ ನೀಡಿರುವಂಥ ಪಾರ್ಟಿದು SBI ಅಥವಾ ಬ್ಯಾಂಕ್ ಆಫ್ ಬರೋಡಾ ಅಥವಾ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಥವಾ ಇಂಡಿಯನ್ ಬ್ಯಾಂಕ್, ಯಾವುದೋ ಬ್ಯಾಂಕ್ನಲ್ಲಿ ಅವ್ರದ್ದು ಅಕೌಂಟ್ ಇದೆ ಅಂದ್ಕೊಳ್ಳಿ. ಅವರು ನನಗೆ ಅಕೌಂಟ್ ಪೇ ಚೆಕ್ ನೀಡಿರ್ತಾರೆ. ಇದನ್ನು ನಾನು ವಿತ್ಡ್ರಾ ಮಾಡ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ನಾನು ಕೆನರಾ ಬ್ಯಾಂಕಿಗೆ ಬರ್ತೀನಿ, ನಾನು ಚೆಕ್ ಡೆಪಾಸಿಟ್ ಅಥವಾ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಆಗ ಕೆಲವೇ ದಿನಗಳಲ್ಲಿ ನನ್ನ ಅಕೌಂಟಿಗೆ ಈ ಅಮೌಂಟು ಜಮಾವಣೆ ಆಗಿರುತ್ತೆ. ಸ್ನೇಹಿತರೆ, ಬನ್ನಿ ಇದರ ಬಗ್ಗೆ ಸರಳವಾಗಿ ತಿಳ್ಕೊಳ್ಳೋಣ. ಬ್ರಾಂಚ್ ಬಂದು ಸಿದ್ಧಾರ್ಥ ನಗರ್, ಡೇಟ್ 1/1/2020. ಯಾವ ಪ್ರಕಾರದ ಅಕೌಂಟ್ ಅಂತ ಕೇಳಿದರೆ SB ಟಿಕ್ ಮಾಡಿದ್ದೀನಿ. ಆನಂತರ ನನ್ನ ಅಕೌಂಟ್ ನಂಬರ್ ಸ್ಟಾರ್ಟಿಂಗ್ 6 ನಂಬರ್ ಬರ್ತಿದ್ದೀನಿ, ಆನಂತರ ಎಕ್ಸೆಸ್ ಬರ್ತೀನಿ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಬ್ಯಾಂಕಿಗೆ ಸಂಬಂಧಪಟ್ಟಿದ ವಿಡಿಯೋಗಳನ್ನು ಮಾಡುವಾಗ ನಾನು ಅಕೌಂಟ್ ನಂಬರ್ ಆಗಲಿ, ನನ್ನ ಹೆಸರಾಗಲಿ, ಆನಂತರ ಚೆಕ್ ನಂಬರ್ ಆಗಲಿ, ನನ್ನ ಸಹಿ ಆಗಲಿ ಸಂಪೂರ್ಣವಾಗಿ ಬರೆದಿರೋದಿಲ್ಲ. ಕಾರಣ ಭದ್ರತಾ ದೃಷ್ಟಿಯಿಂದ ಯೂಟ್ಯೂಬ್ನಲ್ಲಿ ಈ ಎಲ್ಲ ವಿಷಯಗಳನ್ನು ತಿಳಿಸಬಾರ್ದು ಅನ್ನೋ ಉದ್ದೇಶದಿಂದ. ಆದರೆ ನೀವು ಬ್ಯಾಂಕ್ ಕೆಲಸ ಮಾಡುವಾಗ ದಯವಿಟ್ಟು ಈ ಎಲ್ಲ ಡೀಟೇಲ್ಸ್ನ ಬರೀಬೇಕು, ಇಲ್ಲಾಂದರೆ ನಿಮ್ಮ ಬ್ಯಾಂಕ್ ಕೆಲಸಗಳು ಯಾವುದೂ ಆಗೋದಿಲ್ಲ. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಮುಂದೆ ತಿಳಿಸ್ಕೊಡ್ತೀನಿ. ನನ್ನ ಹೆಸರು ರವಿ ಅಂತ ಬರೆದಿದ್ದೀನಿ. ಆನಂತರ ಮೊಬೈಲ್ ನಂಬರ್ 8660, ಆನಂತರ 6 ಬರ್ತೀನಿ. ಇಮೇಲ್ ID ಇದನ್ನು ಸಂಪೂರ್ಣವಾಗಿ ಬರ್ತೀನಿ, ಇದರಿಂದ ಯಾವುದೇ ತೊಂದರೆ ಇಲ್ಲ. ಅದಕ್ಕೋಸ್ಕರ gauda.ravi4@gmail.com. ಇಮೇಲ್ ID ನಿಮಗೆ ಕಂಪಲ್ಸರಿ ಏನಿಲ್ಲ, ಬೇಕಿದ್ದಲ್ಲಿ ಬರೀಬೋದು ಅಷ್ಟೇ. ರುಪೀಸ್ ಇನ್ ವರ್ಡ್ಸಲ್ಲಿ ಕೇಳಿದರೆ 50,000 ಸೋಲಿಂದ ಬರ್ತೀನಿ. ಆನಂತರ ಚೆಕ್ ನಂಬರ್, ಡೇಟ್, ನೇಮ್, ಬ್ಯಾಂಕ್ ಯಾವ ಬ್ರಾಂಚ್ ಅಂತ ಕೇಳಿದರೆ ಅದೆಲ್ಲ ಬರೆದಿದ್ದೀನಿ. ನೋಡಿ ಸ್ನೇಹಿತರೆ, 265XXX ಚೆಕ್ ನಂಬರು. ಆನಂತರ ಡೇಟು 20/12/2019. ನಿಮ್ಗೆ ಕನ್ಫ್ಯೂಸ್ ಆಗಬಹುದು, ಇಲ್ಲಿ 20/12/2019 ಇದೆ, ಇಲ್ಲಿ 1/1/2020 ಇದೆ, ಯಾಕೆ 2 ರೀತಿ ಬರೆದಿದ್ದಾರೆ ಅಂತ. ಸ್ನೇಹಿತರೆ, ಚೆಕ್ಕಿಗೆ 3 ಮಂತ್ಸ್ ವ್ಯಾಲಿಡಿಟಿ ಇರುತ್ತೆ. ಅವ್ರು ನನಗೆ 20/12/2019 ಕೊಟ್ಟಿದ್ದಾರೆ. ನಾನು ಡೆಪಾಸಿಟ್ ಮಾಡ್ತಾ ಇರೋದು 11 ದಿನಗಳ ನಂತರ 1/1/2020. 3 ತಿಂಗಳು ವ್ಯಾಲಿಡಿಟಿ ಇರುತ್ತಲ್ವಾ, ನಾವು 3 ತಿಂಗಳು ಯಾವಾಗಲಾದರೂ ಡೆಪಾಸಿಟ್ ಮಾಡ್ಬೋದು. ಸ್ನೇಹಿತರೆ, ಆನಂತರ ಬ್ಯಾಂಕ್ ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವ ಬ್ರಾಂಚ್ ಅಂತಂದರೆ ಮೈಸೂರು ಮೇನ್ ಬ್ರಾಂಚ್. ಇಲ್ಲಿ ಅವರು ಚೆಕ್ನಲ್ಲಿ ಯಾವ ಅಮೌಂಟ್ ಕೊಟ್ಟಿದ್ದಾರೆ ನೋಡಿ 50,000, ಅದನ್ನು ಬರೆದಿದ್ದೀನಿ. ಆನಂತರ ಟೋಟಲ್ 50,000 ಬರ್ತೀನಿ. ಮತ್ತೆ ಟೋಟಲ್ ಯಾಕೆ ಬರ್ತಿದ್ದಾರೆ ನೋಡಿ, 3 ಚೆಕ್ನ ನಾವು ಯೂಸ್ ಮಾಡ್ಕೋಬೋದು. ನೋಡಿ 3 ಲೈನ್ ಇದೆ, 3 ಚೆಕ್ಗಳನ್ನು ನಾವು ಇಲ್ಲಿ ಬರೀಬೋದು. ಆಮೇಲೆ ಟೋಟಲ್ ಮಾಡಿ ಎಷ್ಟು ಈ 3 ಚೆಕ್ಗಳಿಂದ ಆ ಟೋಟಲ್ ಅಮೌಂಟನ್ನ ಬರೀಬೋದು. ಸ್ನೇಹಿತರೆ, ಈ ಚಾನಲ್ನಲ್ಲಿ ಒಂದೇ ಚೆಕ್ನ ನಾನು ಯೂಸ್ ಮಾಡೋಂಗಿಲ್ಲ, 3 ಚೆಕ್ನು ಕೂಡ ಯೂಸ್ ಮಾಡ್ಬೋದು. ಸ್ನೇಹಿತರೆ, ಇಲ್ಲಿ ಸಿಗ್ನೇಚರ್ ಕೇಳಿದ್ದಾರೆ, ಅಗೇನ್ 3XX ಅಂತ ಬರ್ತಿದ್ದೀನಿ. ಆನಂತರ ಸ್ನೇಹಿತರೆ, ಇಲ್ಲಿ ಪಾನ್ ಕಾರ್ಡ್ ನಂಬರ್ ಕೇಳಿದರೆ AIA ಮತ್ತು ಭದ್ರತಾ ದೃಷ್ಟಿಯಿಂದ XXX ಅಂತ ಬರ್ತೀನಿ. ಸ್ನೇಹಿತರೆ, ಆನಂತರ ಸ್ನೇಹಿತರೆ, ಇದನ್ನು ಕೌಂಟರ್ ಫೈಲ್ ಅಂತ ಕರೀತಾರೆ. ಸ್ನೇಹಿತರೆ, ಈ ಕೌಂಟರ್ ಫೈಲ್ನಲ್ಲಿ ಇಲ್ಲಿ ಏನು ಬರೆದಿದ್ರು ಅದೇ ಡೀಟೇಲ್ಸ್ನ ಇಲ್ಲಿ ಬರೀಬೇಕು. ಸ್ನೇಹಿತರೆ, ಮತ್ತೆ ತಿಳಿಸ್ಕೊಡುವ ನೆಸೆಸಿಟಿ ಇಲ್ಲ. ಸ್ನೇಹಿತರೆ, ಇದು ನಿಮಗೆ ಪ್ರಮುಖವಾಗಿ ಬೇಕೇ ಬೇಕು. ಸ್ನೇಹಿತರೆ, ಏಕೆಂದರೆ ಅನಿವಾರ್ಯ ಕಾರಣದಿಂದಾಗಿ ಅಥವಾ ಬೈ ಚಾನ್ಸ್ ನಿಮಗೆ ಈ ಟ್ರಾನ್ಸ್ಫರ್ ಆಗಿರೋದಿಲ್ಲ ಅಂದ್ಕೊಳ್ಳಿ ಚೆಕ್ಕು, ಆವಾಗ ನೀವು ಈ ಬ್ಯಾಂಕ್ ಹೋಗಿ ಈ ಕೌಂಟ್ರ್ ಫೈಲ್ನ ತೋರಿಸ್ಬೋದು. ನೋಡಿ ಸರ್, ನೀವೇ ಸೀಲ ಕೊಟ್ಟಿದ್ದೀರಾ, ಈ ಕೌಂಟ್ರ್ ಫೈಲಲ್ಲಿರೋದು ಇನ್ನೂ ಟ್ರಾನ್ಸ್ಫರ್ ಆಗಿಲ್ಲ, ದಯವಿಟ್ಟು ಟ್ರಾನ್ಸ್ಫರ್ ಮಾಡಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋಬೋದು ಅಥವಾ ಆರ್ಡ್ರ್ ಮಾಡ್ಬೋದು. ಯಾಕೆ ಇನ್ನೂ ಇದು ಮಾಡಿಲ್ಲ ನೀವು, ಬೇಗ ಮಾಡಿ ಅಂತ. ಅದಕ್ಕೋಸ್ಕರ ಇದು ಪ್ರೂಫ್ ಆಗಿ ಇಟ್ಕೋಬೇಕು. ಸ್ನೇಹಿತರೆ, ಆನಂತರ ಸ್ನೇಹಿತರೆ, ನೋಡಿ ನಿಮ್ಮ ಕಸ್ಟಮರ್ ನನಗೆ 50,000 ಚೆಕ್ ನೀಡಿದ್ದಾರೆ ಅಲ್ವಾ, ಆ ಚೆಕ್ನ ತಗೊಂಡು ನೀವು ನಮ್ಮ ಚಲನ್ಗೆ ಜೊತೆ ಪಿನ್ ಮಾಡಿ
ಬ್ಯಾಂಕಿಗೆ ಸಬ್ಮಿಟ್ ಮಾಡಿ ಸ್ನೇಹಿತರೆ. ಅಷ್ಟೇ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಅರ್ಥವಾಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನಿಮಗೆ ಇದು ಉಪಯೋಗವಾಗಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.